ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಕದನ. ಯತ್ನಾಳ್ ವಿರುದ್ಧ ತೊಡೆತಟ್ಟಿದ ಬಿಎಸ್ವೈ ಆಪ್ತ ಬಣ. ಇಂದಿನಿಂದ ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತರ ಸಾಲು ಸಾಲು ಸಭೆ. ರೆಬೆಲ್ಸ್ ಟೀಮ್ಗೆ ಬಿಎಸ್ವೈ ಬಣ ಕೊಟ್ಟಂತ ಸಂದೇಶವೇನು? ಇದೆಲ್ಲವನ್ನ ನೋಡೋಣ ಬಿಎಸ್ವೈ ಬಣ ಅಖಾಡಕ್ಕೆ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಣಬಡಿದಾಟದ ದಂಗೆ ಮತ್ತೊಂದು ಸಮರಕ್ಕೆ ಸಾಕ್ಷಿಯಾಗ್ತಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬಿವೈ ವಿಜಯೇಂದ್ರ ಬಣಗಳ ನಡುವೆ ಲಿಂಗಾಯತ ವಾರ್ ಜೋರಾಗಿದೆ. ಅತೃಪ್ತರ ಲಿಂಗಾಯತ ದಾಳಕ್ಕೆ ಕೌಂಟರ್ ಆಗಿ ವಿಜಯೇಂದ್ರ ಪರ ಯಡಿಯೂರಪ್ಪ ಆಪ್ತರೇ ಇದೀಗ ಅಖಾಡಕ್ಕೆ ಧುಮುಕಿದ್ದಾರೆ. ರೆಬೆಲ್ ಶಾಸಕ ಯತ್ನಾಳ್ ವಿರುದ್ಧ ಬಿಎಸ್ವೈ ಆಪ್ತರಿಂದ ಶಕ್ತಿ ಪ್ರದರ್ಶನ ಯುದ್ಧ ಶುರುವಾಗಿದೆ. ಬಿಜೆಪಿಯ ಅತೃಪ್ತ ಶಾಸಕ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಲಿಂಗಾಯತ ದಾಳವನ್ನ ಉರುಳಿಸಿದ್ದು ಲಿಂಗಾಯತ ಸಮರ ಸಾರಿದ್ದಾರೆ. ಮೊನ್ನೆಯಷ್ಟೇ ಯತ್ನಾಳ್ ಪ್ರಮುಖ ಲಿಂಗಾಯತ ನಾಯಕರ ಜೊತೆ ಸಭೆ ಮಾಡಿದ್ರು. ಇದೀಗ ಯತ್ನಾಳ್ ಪಡೆ ವಿರುದ್ಧ ತೊಡೆತಟ್ಟಿರೋ ವಿಜಯೇಂದ್ರ ಬಣ ವೀರಶೈವ ಲಿಂಗಾಯತ ಶಕ್ತಿ ಏನು ಅಂತ ತೋರಿಸೋಕೆ ಹೊರಟಿದ್ದಾರೆ. ಸಾಲು ಸಾಲು ಸಭೆಯನ್ನೇ ನಿಗದಿ ಮಾಡಿದ್ದಾರೆ. ಯತ್ನಾಳ್ ಗ್ಯಾಂಗ್ ವಿರುದ್ಧ ತೊಡೆತಟ್ಟಿರೋ ವಿಜಯೇಂದ್ರ ಬಣ ತಮ್ಮ ವೀರಶೈವ ಲಿಂಗಾಯತ ಶಕ್ತಿ ಏನು ಅಂತ ತೋರಿಸೋಕೆ ಹೊರಟಿದ್ದಾರೆ. ಅದಕ್ಕೆ ಸಾಲು ಸಾಲು ಸಭೆಯನ್ನೇ ನಿಗದಿ ಮಾಡಿದ್ದಾರೆ. ಇಂದು ಬಿಎಸ್ವೈ ಆಪ್ತರು ನೆಲಮಂಗಲ, ದಾಬಸ್ಪೇಟೆ ಭಾಗದ ವೀರಶೈವ ಮುಖಂಡರ ಜೊತೆ ಸಭೆ ಮಾಡಲಿದ್ದಾರೆ. ಮಾರ್ಚ್ 1ರಂದು ದಾವಣಗೆರೆ ಬೈಪಾಸ್ನಲ್ಲಿ ಚಿತ್ರದುರ್ಗ, ಹಾವೇರಿ ಮುಖಂಡರ ಜೊತೆ ಮೀಟಿಂಗ್ ಮಾಡಲಿದ್ದಾರೆ. ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಶಂಕರ ಪಾಟೀಲ್ ಮುನೇನಕೊಪ್ಪ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಮಾರ್ಚ್ 4ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ದೊಡ್ಡ ಸಭೆ ಸೇರೋಕೆ ನಿರ್ಧಾರ ಮಾಡಿದ್ದಾರೆ. ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಶಂಕರ ಪಾಟೀಲ್ ಮುನೇನಕೊಪ್ಪ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಈ ಮೂಲಕ ಯತ್ನಾಳ್ ಬಣಕ್ಕೆ ಯಡಿಯೂರಪ್ಪರ ಲಿಂಗಾಯತ ಶಕ್ತಿ ಏನು ತೋರಿಸ್ತೀವಿ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಹಳೆ ಮೊಳಗಿಸಿದ್ದಾರೆ. ಬಿಎಸ್ವೈ ಆಪ್ತರು ರಾಜ್ಯಾದ್ಯಂತ ಲಿಂಗಾಯತರ ಸಭೆಗೆ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ತುಮಕೂರಿನಲ್ಲೂ ವೀರಶೈವ ಲಿಂಗಾಯತ ಮುಖಂಡರ ಸಭೆ ಮಾಡ್ತೇವೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರದಲ್ಲೂ ಸಭೆ ಮಾಡ್ತೇವೆ. ಯಾವ ದೊಡ್ಡ ನಾಯಕರನ್ನು ಸಭೆಗೆ ಕರೆಯಲ್ಲ, ಸಮಾವೇಶಕ್ಕೆ ಮಠಾಧೀಶರನ್ನ ಕರಿತೀವಿ ಅಂತ ಹೇಳಿದ್ದಾರೆ. ಸಾಲು ಸಾಲು ಸಭೆಗಳ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಯಡಿಯೂರಪ್ಪರ ಲಿಂಗಾಯತ ಶಕ್ತಿ ಏನೆಂದು ತೋರಿಸ್ತೇವೆ. ದುಷ್ಟ ಶಕ್ತಿಯಿಂದ ಸಮಾಜ ಒಡೆಯೋ ಕೆಲಸವಾಗ್ತಿದೆ. ಯಡಿಯೂರಪ್ಪನವರ ಋಣ ತೀರಿಸಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಎಲ್ಲ ಒಂದ್ ಕಡೆ ನನ್ನ ಭಾಷೆಯಲ್ಲಿ ಹೇಳ್ತೀನಿ, ಕೆಲವು ದುಷ್ಟ ಶಕ್ತಿಗಳು ಸಮಾಜವನ್ನ ಒಡೆಯತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ವೀರಶೈವ ಲಿಂಗಾಯತ ಒಳಪಂಗಡಗಳು ನಾವೆಲ್ಲ ಒಂದೇ. ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಸಮಾಜಕ್ಕೆ. ಯಡಿಯೂರಪ್ಪ ವಿಜಯೇಂದ್ರ ಅಷ್ಟೇ ನಮ್ಮ ಸಮಾಜ ಮುಖ್ಯ. ಯಡಿಯೂರಪ್ಪ ವಿಜಯೇಂದ್ರ ಅಷ್ಟೇ ನಮ್ಮ ಸಮಾಜ ಲೀಡರ್ಗಳು. ಯಡಿಯೂರಪ್ಪನ ಋಣ ತೀರಿಸಬೇಕಾದ್ರೆ ಬರಬೇಕು. ನೀವ್ಯಾರು ಲಿಂಗಾಯತ ನಾಯಕರಲ್ಲ, ತಿರಸ್ಕೃತ ನಾಣ್ಯದಂತೆ ಡಮ್ಮಿ ನಾಯಕರು ಅಂತ ರೇಣುಕಾಚಾರ್ಯ ಯತ್ನಾಳ್ ಬಣದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಾಕಷ್ಟು ಲಿಂಗಾಯತ ಒಳಪಂಗಡಗಳ ಮಠಾಧೀಶರನ್ನ ಸಂಪರ್ಕಿಸಿದ್ದೇವೆ. ಆದಷ್ಟು ಬೇಗನೆ ವೀರಶೈವ ಲಿಂಗಾಯತ ಸಭೆ ಮಾಡ್ತೇವೆ. ಆ ಮೂಲಕ ವೀರಶೈವ ಮಠಾಧೀಶರು ಎಲ್ಲ ಒಳಪಂಗಡಗಳು ಸೇರಿ ಇಡೀ ಸಮಾಜವೇ ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆನ್ನಿಗೆ ನಿಲ್ಲುವಂತೆ ಮಾಡೋದ್ರ ಜೊತೆಗೆ ವಿಜಯೇಂದ್ರರನ್ನ ಸಿಎಂ ಮಾಡ್ತೇವಿ ಅಂತ ತೊಡೆತಟ್ಟಿದ್ದಾರೆ.